ಇದೀಗ ಬರ್ತಾ ಇರುವಂತಹ ಬ್ರೇಕಿಂಗ್ ಅಪ್ಡೇಟ್ ಇದು. ನಟ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ರು ಅನ್ನೋದರ ಕುರಿತಾಗಿ ಮಾಹಿತಿ ಲಭ್ಯವಾಗಿದೆ. ಆಪರೇಷನ್ ಮಾಡಿಸದೇನೆ ಮನೆಗೆ ಹೊರಟ ಕಾಟೇರ. ಆಸ್ಪತ್ರೆಯಿಂದ ನೇರವಾಗಿ ಮನೆಗೆ ತೆರಳಿದ ದಾಸ 6 ವಾರಗಳ ಬಳಿಕ ಆಸ್ಪತ್ರೆಯಿಂದ ಈಗ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಮತ್ತು ಧನ್ವೀರ್ ಜೊತೆ ಮನೆಗೆ ಹೊರಟ ಕಾಟೇರ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಇಷ್ಟು ದಿನಗಳ ಕಾಲ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಯಾವಾಗ ಜೈಲಿನಿಂದ ಮಧ್ಯಂತರ ಬೇಲ ಸಿಗುತ್ತೆ ಅವತ್ತಿನಿಂದ ಬಿಜಿಎಸ್ ಆಸ್ಪತ್ರೆಯಲ್ಲೇ ಇದ್ರು. ಇನ್ನು ಮೊನ್ನೆ ಅಷ್ಟೇ ನಟನಿಗೆ ಪೂರ್ಣಾವಧಿ ಬೇಲ್ ಕೂಡ ಸಿಕ್ಕಿರುವಂಥದ್ದು. ಈಗ ಚಿಕಿತ್ಸೆ ಅಂದರೆ ಶಸ್ತ್ರಚಿಕಿತ್ಸೆ ಮಾಡಿಸದೇನೆ ಆಸ್ಪತ್ರೆಯಿಂದ ಮನೆಗೆ ತೆರಳಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು. ಸತತವಾಗಿ 1.5 ತಿಂಗಳಿನಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಅಂಡ್ ಆಪರೇಷನ್ ಮಾಡಲೇಬೇಕು ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಈಗ ಸರ್ಜರಿ ಮಾಡಿಸಿಕೊಳ್ಳದೇನೆ ದರ್ಶನ್ ಮನೆಗೆ ತೆರಳಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಮತ್ತು ಧನ್ವೀರ್ ಜೊತೆಗೆ ಮನೆಗೆ ತೆರಳಿದ ನಟ ದರ್ಶನ್. ಈ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ವಿಶ್ವನಾಥ್, ಬಿಜಿಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗಿ ಮನೆ ಕಡೆ ತೆರಳಿದ್ದಾರೆ. ಆದರೆ ಯಾವುದೇ ಆಪರೇಷನ್ ನಡೆದಿಲ್ಲ. ಆಪರೇಷನ್ ಮಾಡಿಸದೇನೆ ಮನೆಗೆ ಹೊರಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಅದು ಮೊನ್ನೆ ತಾನೇ ನಟ ದರ್ಶನ್ ಆದಿಯಾಗಿ 7 ಜನ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ರೆಗ್ಯುಲರ್ ಬೇಲನ್ನ ಕೋರ್ಟ್ ಪ್ರೊವೈಡ್ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಮಧ್ಯಂತರ ಜಾಮೀನಿನ ಆದೇಶದ ಮೇಲೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಬೆನ್ನು ನೋವಿಗೆ ಚಿಕಿತ್ಸೆಯನ್ನ ಪಡಿತಾ ಇದ್ದಂತಹ ನಟ ದರ್ಶನ್ ಇವತ್ತು ಆಸ್ಪತ್ರೆಯಿಂದ ಹೊರಟಿರುವಂತದ್ದು. ಇನ್ನು ಆರ್ ನಗರದ ಮನೆಗೆ ಅವರು ಶಿಫ್ಟ್ ಆಗ್ತಾ ಇರುವಂತದ್ದು ಈಗ ಗೊತ್ತಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ನಟ ದರ್ಶನ್ ಇವತ್ತು ಬೆಳಗ್ಗೆನೆ ಅವರ ಅಕ್ಕನ ಮಗ ಏನಿದ್ದಾರೆ ಅವರು ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ಒಂದು ಅವ್ರಿಗೆ ಕೊಟ್ಟಿದ್ರು. ಅದಾದ್ಮೇಲೆ ಈಗ ವಿಜಯಲಕ್ಷ್ಮಿ, ಪತ್ನಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಆಪ್ತ ಧನ್ವೀರ್ ಏನಿದ್ದಾರೆ ಇವರೇ ಈಗ ಯಾವಾಗ ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಲಾಗಿತ್ತು ಅದೇ ವಾಹನದಲ್ಲಿ ಈಗ ನಟ ದರ್ಶನ ಮನೆಗೆ ಶಿಫ್ಟ್ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಈ ನಟನ ನಡೆ. ಯಾಕಂತಂದ್ರೆ ಇದುವರೆಗೂ ಕೂಡ ಮಧ್ಯಂತರ ಬೇಲನ್ನ ತೆಗೆದುಕೊಳ್ಳೋದಕ್ಕೂ ಮುನ್ನ ಏನಾದ್ರೂ ಸರ್ಜರಿ ಮಾಡಿಸದೆ ಹೋದ್ರೆ ಖಂಡಿತವಾಗ್ಲೂ ಅವರಿಗೆ ಸ್ಟ್ರೋಕ್ ಆಗುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಿ.ವಿ. ನಾಗೇಶ್ ಅವರು ವಾದವನ್ನು ಕೂಡ ಮಂಡಿಸಿರ್ತಾರೆ. ಹೀಗಾಗಿ ನಟ ದರ್ಶನ್ ಆರೋಗ್ಯದ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡೋದಕ್ಕೆ ಮಧ್ಯಂತರ ಜಾಮೀನನ್ನು ಕೂಡ ಕೊಡಲಾಗಿತ್ತು. ಈಗ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿದೆ. ಈ ರೆಗ್ಯುಲರ್ ಬೇಲ್ ಪಡೆಯೋದಕ್ಕೂ ಮುನ್ನ ಒಂದು ದಿನ ವಾದ ಪ್ರತಿವಾದ ನಡೆಯುವಂತಹ ಸಂದರ್ಭದಲ್ಲಿ ಇವತ್ತಾಗುತ್ತೆ ಸರ್ಜರಿ, ನಾಳೆ ಆಗುತ್ತೆ ಸರ್ಜರಿ ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇತ್ತು. ಇನ್ನು ಡೇಟ್ ಫಿಕ್ಸ್ ಕೂಡ ಆಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಕೂಡ ನಡೆದಿತ್ತು. ಆದ್ರೆ ಈಗ ನಟ ದರ್ಶನ್ ಸರ್ಜರಿಯನ್ನೇ ಮಾಡಿಸ್ಕೊಳ್ದೆ ಕೇವಲ ಫಿಸಿಯೋಥೆರಪಿ ಮುಖಾಂತರವಾಗಿ ಅವರಿಗಾಗಿರುವಂತಹ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಆಸ್ಪತ್ರೆ ವೈದ್ಯರ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ. ಅದೇ ರೀತಿಯಾಗಿ ಕುಟುಂಬಸ್ಥರು ಕೂಡ ಇದಕ್ಕೆ ಒಪ್ಕೊಂಡಿದ್ದಾರೆ. ಈ ಹಿಂದೆ ಕಂಪ್ಲೀಟ್ ಆಗಿ ಅವರಿಗೆ ಸರ್ಜರಿ ಮಾಡಲೇಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ವೈದ್ಯರ ತಂಡ ಕೂಡ ಒಂದು ಮೆಡಿಕಲ್ ಟೆಸ್ಟ್ ಏನ್ ನಡೆದಿತ್ತು. ಆ ಒಂದು ವೈದ್ಯಕೀಯ ವರದಿಯನ್ನು ಕೂಡ ನೀಡಲಾಗಿತ್ತು. ಈಗ ಸದ್ಯಕ್ಕೆ ನಟ ದರ್ಶನ್ ಸರ್ಜರಿಯನ್ನ ಮಾಡಿಸ್ಕೊಳ್ದೇನೆ ಈಗ ಮನೆಗೆ ಶಿಫ್ಟ್ ಆಗಿರುವಂತದ್ದು ಸಾಕಷ್ಟು ಗೊಂದಲಗೂ ಕೂಡ ಕಾರಣ ಆಗಿದೆ. ಅದೇ ರೀತಿಯಾಗಿ ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು. ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ನಟ ದರ್ಶನ್ ಏನಾದ್ರೂ ಜೈಲಿನಿಂದ ಹೊರಗಡೆ ಬರೋದಕ್ಕೆ ಈ ರೀತಿ ಡ್ರಾಮಾ ಮಾಡಿದ್ರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೇ ರೀತಿಯಾದಂತಹ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಸದ್ಯಕ್ಕಂತೂ ನಟ ದರ್ಶನ್ ಆರ್ ನಗರದ ನಿವಾಸಕ್ಕೆ ತೆರಳಿದ್ದಾರೆ. ಮುಂದೆ ಈಗ ಅವ್ರಿಗೆ ಷರತ್ತುಬದ್ಧ ಜಾಮೀನನ್ನು ಕೂಡ ಕೊಡಲಾಗಿರುವಂತದ್ದು. ಅಂದ್ರೆ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಬಾರ್ದು, ಅದೇ ರೀತಿಯಾಗಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಬಾರ್ದು ಮತ್ತು ಬೇರೆ ಕಡೆ ಹೋಗುವಂತಹದ್ದು ಏನು ಕೂಡ ಆಕ್ಟಿವಿಟಿ ಇರೋದಿಲ್ಲ ಮತ್ತು ಚಿಕಿತ್ಸೆ ಈ ಒಂದು ಪೊಲೀಸರ ತನಿಖೆಗೆ ಸಹಕಾರ ಮಾಡಬೇಕು ಮತ್ತು ಸಾಕ್ಷಿಗಳ ಮೇಲೆ ಯಾವುದೇ ರೀತಿಯಲ್ಲೂ ಪ್ರಭಾವ ಬೀರಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಷರತ್ತುಬದ್ಧ ಜಾಮೀನನ್ನು ಕೊಡಲಾಗಿರುವಂತದ್ದು. ಮುಂದೆ ಕಾದ್ ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಒಟ್ಟಾರೆಯಾಗಿ ಇಷ್ಟು ದಿವಸ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ರು ದರ್ಶನ್. BP ವೇರಿಯೇಷನ್ ಇದೆ, ಹೀಗಾಗಿ ಸರ್ಜರಿ ಮಾಡಿಲ್ಲ ಅನ್ನೋ ಒಂದು ಉತ್ತರವನ್ನು ಕೂಡ ಕೊಡಲಾಗ್ತಾ ಇತ್ತು ಕೋರ್ಟ್ಗೆ. ಆದ್ರೆ ಈಗ ಇದಕ್ಕಿದಂತೆ ದರ್ಶನ್ ಡಿಸ್ಚಾರ್ಜ್ ಆಗಿರುವಂತದ್ದು ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು. ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.